ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತ ಓಂ ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಚಿಂತ್ಯದ್ಭುತನಾದಂಥ, ದಿವ್ಯನಾದಂಥ, ನಿತ್ಯನಾದಂಥ, ನಿರವಧ್ಯನಾದ, ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾದಂಥ, ಶಿಷ್ಟರಕ್ಷಕನು ದುಷ್ಟ ಶಿಕ್ಷಕನಾದಂಥ, ಸತ್ಯನಾದಂಥ, ಸರ್ವವ್ಯಾಪಕ ಸರ್ವಶಬ್ದತ್ವನಾದಂಥ, ಸೌಲಭ್ಯಮೂರ್ತಿಯಾದಂಥ, ಜನವಾತ್ಸಲ್ಯನಾದಂಥ, ಅನಂತತ್ವ, ಜ್ಞಾನತ್ವ, ಆನಂದತ್ವ, ಶೌಶಲ್ಯತ್ವ, ಅಮಲತ್ವನಾದಂಥ, ತಿರುಮಲಾವಾಸಿಯಾದಂಥ, ಶ್ರೀ ಪರಬ್ರಹ್ಮನಾದಂಥ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸನ ರಥಸಪ್ತಮಿ ಮಹೋತ್ಸವದಲ್ಲಿ 7ನೇ ವಾಹನವಾದಂಥ ಚಂದ್ರಪ್ರಭಾ ವಾಹನದ ದರ್ಶನವನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಪರಮಾತ್ಮ ಲೀಲಾ ಮಾನುಷ ವಿಗ್ರಹ ನಮ್ಮನ್ನು ಅನುಗ್ರಹಿಸಲಿಕ್ಕಾಗಿ ನಾನಾ ರೀತಿಯಾದಂಥ ಅವತಾರಗಳನ್ನು ಧರಿಸಿ ದುಷ್ಟರಿಗೆ ಶಿಕ್ಷಕನಾಗಿ, ತನ್ನ ಭಕ್ತರಿಗೆ ರಕ್ಷಕನಾಗಿದ್ದು, ತನ್ನ ಅವತಾರ ಪ್ರಯೋಜನವನ್ನು ರಾಮಕೃಷ್ಣಾದಿ ರೂಪಗಳಲ್ಲಿ ತೋರಿಸಿದಂಥ ಆ ಪರಮಾತ್ಮನ ಚಂದ್ರಪ್ರಭಾ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಪರಮಾತ್ಮ ಎಂಥವನಾಗಿದ್ದಾನೆ? ಅಲಂಕಾರ ಪ್ರಿಯನಾಗಿ, ಅಲಂಕಾರ ಭೂಷಿತನಾಗಿ, ಕಮಲನಾಭ, ಪದ್ಮನಾಭ ಎಂದು ಕರೆಯಲ್ಪಡತಕ್ಕಂಥ ಮೋಕ್ಷದಾಯಕನಾದಂಥ, ಈರೇಳು ಜಗತ್ತಿಗೆ ಸ್ವಾಮಿಯಾದಂಥ, ಏಳುಮಲೆ ವಾಸನಾದಂಥ, ಸಪ್ತಗಿರಿ ವಾಸ ಶ್ರೀ ಶೇಷಾಚಲ ವಾಸನಾದಂಥ ಶ್ರೀನಿವಾಸನ ಚಂದ್ರಪ್ರಭಾ ವಾಹನದಲ್ಲಿ ದರ್ಶನವನ್ನು ನೀಡುತ್ತಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಆ ಚಂದ್ರಪ್ರಭಾ ವಾಹನದ ಉತ್ಸವ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗುವಂಥ ಸಮಯ. ಆ ಚಂದ್ರನು ಯಾರು? ಚಂದ್ರಮಾ ಮನಸೋ ಜಾತಃ, ಪರಮಾತ್ಮನ ಮನಸ್ಸಿಂದ ಹುಟ್ಟಿದಂಥ ಅವನು. ಇವತ್ತು ಲೋಕದಲ್ಲಿ 2 ಗ್ರಹಗಳು ಪ್ರತ್ಯಕ್ಷ ದೇವತೆಗಳು ಅಂತ ನಾವು ಕಂಡು ಬರ್ತೇವೆ. ಆ 2 ಗ್ರಹದಲ್ಲಿ ಒಬ್ಬನು ಸೂರ್ಯ,
ಮತ್ತೊಬ್ಬ ಚಂದ್ರ. ಇವತ್ತು ಯಾವ ಸೂರ್ಯನ ಜಯಂತಿ ಇದೆ, ಅವತಾರ ಮಾಡಿದಂಥ ದಿನ ಮಾಘ ಶುಕ್ಲ ಸಪ್ತಮಿ. ಇವತ್ತು ಬೆಳಿಗ್ಗೆ ರಥಾರೂಢನಾಗಿ ದೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಹಿಷ್ಟ ಕೇಯುರ್ವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಅಂತ ಯಾವ ಸೂರ್ಯಾಂತರ್ಗತನಾದಂಥ ಸವಿತ್ರನಾಮಕ ಲಕ್ಷ್ಮೀನಾರಾಯಣನಾದಂಥ ತಿರುಮಲವಾಸಿಯಾದಂಥ ತಿಮ್ಮಪ್ಪನು ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ನಮಗೆ ಸೂರ್ಯಪ್ರಭಾ ವಾಹನದಿಂದ ದರ್ಶನ ನೀಡಿದ್ದಾನೆ. ಈಗ ಚಂದ್ರ ವಾಹನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಂಜೆಗೆ ಆ ಪರಮಾತ್ಮನು ತನ್ನ ಎರಡು ಕಣ್ಣಾದಂಥ ಸೂರ್ಯಚಂದ್ರ ವಾಹನದಿಂದ ರಥಸಪ್ತಮಿ ದಿವಸ ಈ 7 ವಾಹನ ಮೂಲಕ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂಥ 7ನೇ ವಾಹನವಾದಂಥ ಚಂದ್ರಪ್ರಭಾ ವಾಹನಕ್ಕೆ ನೃತ್ಯ ಗೀತ ವಾದ್ಯ ನಾನಾ ರೀತಿಯಾದಂಥ ಮಹಿಳೆಯರು ಕಲಾವಿದರು ತಮ್ಮ ತಮ್ಮ ಸೇವೆಯನ್ನು ಪರಮಾತ್ಮನಿಗೆ ನೀಡುತ್ತಾಗಿದ್ದಾರೆ. ನಾವು ಅದರನ್ನು ದೂರದರ್ಶನ ಮೂಲಕ SVBC ಚಾನಲ್ ಅವರು ನಮಗೆ ಮುಟ್ಟಿಸ್ತಿದ್ದಾರೆ. ಪರಮಾತ್ಮನ ನಾನಾ ವಿಧವಾದಂಥ ಅವತಾರದ ಪ್ರದರ್ಶನ, ಆ ಪರಮಾತ್ಮನಿಗೆ ಸೇವೆಯನ್ನು ನೃತ್ಯದಿಂದ ಮಹಿಳೆಯರು ನೀಡುತ್ತಾ ಇರತಕ್ಕಂಥದ್ದನ್ನು ನೋಡಿ ನಾವು ಆನಂದ ಪಡೋಣ. ಅಂಥ ಗ್ರಹದಲ್ಲಿ 2 ಪ್ರತ್ಯಕ್ಷ ಗ್ರಹಗಳಾದಂಥ ಸೂರ್ಯ ಮತ್ತು ಚಂದ್ರರಲ್ಲಿ ಈಗ ಚಂದ್ರಪ್ರಭಾ ವಾಹನ ಅದರಲ್ಲಿ ಕುಳಿತವನಾಗಿ ತಿಮ್ಮಪ್ಪ ನಮಗೆ ಅನುಗ್ರಹವನ್ನು ನೀಡುತ್ತಾ ಇದ್ದಾನೆ. ಆ ಚಂದ್ರ ಎಂಥವನಿದ್ದಾನೆ, ಪರಮಾತ್ಮ ಒಂದೊಂದು ವಾಹನದಲ್ಲಿ ಬಂದು ನಮಗೆ ಒಂದೊಂದು ರೀತಿಯಾದಂಥ ಜ್ಞಾನವನ್ನು ನೀಡುವಂಥದ್ದು ಮಾತ್ರ ಅಲ್ಲದೆ ಸಾಧನೆಗೆ ಸನ್ಮಾರ್ಗದ ಪ್ರವೃತ್ತಿಯನ್ನು ನೀಡುತ್ತಾ ಇದ್ದಾನೆ. ಆ ರೀತಿಯಲ್ಲಿ ಚಂದ್ರಪ್ರಭಾ ವಾಹನದಿಂದ ಯಾವ ಚಂದ್ರನ ವಾಹನನಾಗಿದ್ದಾನೆ, ಆ ಚಂದ್ರನು ಏನು ಮಾಡ್ತಾನೆ, ಚಂದ್ರನು ಏನು ಕೊಡಲಿಕ್ಕೆ ಬಲ್ಲ ಅಂತ ನೋಡಿದರೆ ಚಂದ್ರನು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಅಂತ ತೋರಿಸ್ತಿದ್ದಾನೆ. ನೋಡ್ರಿ, ಬೆಳಿಗ್ಗೆ ಸೂರ್ಯೋದಯ ಆದ ಕಾಲಕ್ಕೆ ನಮಗೆ ಹಿಂದಿನ ರಾತ್ರಿ ನಿದ್ರಾವಸ್ಥೆಯಿಂದ ಎಚ್ಚರಿಕೆಯನ್ನು ಕೊಟ್ಟು ಬೆಳಿಗ್ಗೆದ್ದು ನಮ್ಮ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಸೂರ್ಯ ತೋರಿಸಿಕೊಡ್ತಾ ಇದ್ದಾನೆ. ಸೂರ್ಯನ ಉದಯ ಅರುಣೋದಯ ಆದ ಕೂಡಲೇ ಸೂರ್ಯೋದಯ ಆಗುತ್ತದೆ. ಆ ಸೂರ್ಯ ನಮಗೆ ತೋರಿಸಿಕೊಡ್ತಕ್ಕಂಥ ದೊಡ್ಡ ಧರ್ಮ ಮತ್ತು ನ್ಯಾಯ ಏನೆಂದರೆ, ನೀವು ಎಚ್ಚರಿಕೆಯನ್ನು ತಂದುಕೊಳ್ಳರಿ. ಇಂಥ ಒಂದು ಜೀವನ ಸಿಕ್ಕಿದಾಗ ನೀವು ನಿಮ್ಮ ಕಾರ್ಯದಿಂದ ಸಾಧನೆಯನ್ನು ಪರಿಪಕ್ವ ಮಾಡಿಕೊಂಡು ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡಿ ನಿಮಗೆ ಉಂಟಾದಂಥ ಯೋಗ್ಯವಾದಂಥ ಮೋಕ್ಷಕ್ಕೆ ಪ್ರಯತ್ನವನ್ನು ನೀಡರಿ ಅಂತ ಹೇಳಿ, ಪ್ರಯತ್ನವನ್ನು ಮಾಡರಿ ಅಂತ ಹೇಳಿ ಯಾವ ಸೂರ್ಯನು ತೋರಿಸಿಕೊಡ್ತಿದ್ದಾನೆ, ಅದೇ ರೀತಿಯಲ್ಲಿ ಚಂದ್ರನೂ ಕೂಡ ನಮಗೆ ದಯಪಾಲಿಸ್ತಾ ಇದ್ದಾನೆ, ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಏನೆಂದರೆ ಚಂದ್ರನು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು. ಅಂಥ ಮನಸ್ಸು ಯಾವುದರಲ್ಲಿರಬೇಕು? ನಾವು ಇವತ್ತು ಹುಟ್ಟಲಿಕ್ಕೆ ಕಾರಣನಾಗಿ ನಮ್ಮ ಕರ್ಮಾನುಸಾರವಾಗಿ ಯಾವ ಒಂದು ನಮಗೆ ಈ ಜನ್ಮ ಸಿಕ್ಕಿದೆ, ಆ ಜನ್ಮ ನಾವು ಒಳ್ಳೆ ಸಾಧನ ಪರಿಪಕ್ವ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಎಂಬುದಕ್ಕೆ ಒಂದು ಕಾರಣದಿಂದ ಚಂದ್ರನು ಕೂಡ ಅಂತ ಹೇಳುವಂಥ ರೀತಿಯಲ್ಲಿ ಕಮನೀಯ ರಮಣೀಯ ಮನೋಹರವಾದಂಥ ಮನಸ್ಸನ್ನು ಕೊಡ್ತಕ್ಕಂಥ ಅವನು ಚಂದ್ರ. ಚಂದ್ರಪ್ರಭಾ ವಾಹನದಿಂದ ನಾವು ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗೋಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೈ ಕರುಣಾ. ನಂಬಿದೆ ನಿನ್ನಯ ಚರಣ
ಪರಿಪಾಲಿಸಬೇಕೈ ಕರುಣಾ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲನೂದುವುದು ಚಂದ ನಮ್ಮ ಕುಂಡಲರಾಯ ಮುಕುಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ ಬೇಟೆಯ ನಾಡುತ್ತ ಬಂದ ಸ್ವಾಮಿ ಬೆಟ್ಟದ ಮೇಲೆ ನಿಂದ ಮೀಟಗಾರ ಗೋವಿಂದ ಅಲ್ಲಿ ಜೇನು ಸಕ್ಕರೆಯನ್ನು ತಿಂದ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡಿಲ್ಲ ನಿನಗೆ ಶ್ರೀಕಾಂತ ಇರೇಲು ಲೋಕಕನಂತ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ ಆಡಿದರೆ ಸ್ಥಿರವಪ್ಪ ಅಬದ್ಧಗಳಾಡಲು ಒಪ್ಪ ಬೇಡಿದ ವರಗಳ ನಿಪ್ಪ ನಮ್ಮ ಮೂಡಲಗಿರಿ ತಿಮ್ಮಪ್ಪ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ ಅಪ್ಪವು ಅತಿರಸ ಮೆದ್ದ ಸ್ವಾಮಿ ಅಸುರರ ಕಾಲಲ್ಲಿ ಬದ್ದ ಅಪ್ಪವು ಅತಿರಸ ಮೆದ್ದ ಸ್ವಾಮಿ ಅಸುರರ ಕಾಲಲ್ಲಿ ಬದ್ದ ಸತಿಯ ಕೂಡಾಡುತ್ತಲಿದ್ದ ಸ್ವಾಮಿ ಸಕಲ ದುರ್ಜನರನ್ನು ಗೆದ್ದ ತಿರುಪತಿ ವೆಂಕಟರಮಣ
ಬರುವುದು ಚಂದ. ಕಾಶಿ ರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ. ದಾಸರ ಕೂಡೆ ಗೋವಿಂದ ಅಲ್ಲಿ ಕಾರಿ ನಡೆಯುವುದು ಚಂದ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ಎಲ್ಲ ದೈವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ. ಎಲ್ಲ ದೇವರ ಗಂಡ ಅವ ಚಿಲ್ಲರೆ ದೈವದ ಮಿಂಡ. ಬಲ್ಲಿದರಿಗೆ ಭೂದಂಡ ಶಿವ ಬಿಲ್ಲ ಮುರಿದ ಪ್ರಚಂಡ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ, ಕಾಸು ಬಿಡದೆ ಗಂಟು ಕಟ್ಟಿ. ಕಾಸು ತಪ್ಪಿದರೆ ಪಟ್ಟಿ ಬಡ್ಡಿ, ಕಾಸು ಬಿಡದೆ ಗಂಟು ಕಟ್ಟಿ. ದಾಸನೆಂದರೆ ಬಿಡಗಟ್ಟಿ ನಮ್ಮ ಕೇಸಕ್ಕಿ ತಿಮ್ಮಪ್ಪ ಶೆಟ್ಟಿ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ದಾಸರ ಕಂಡರೆ ಪ್ರಾಣ ತಾ ಧರೆಯೊಳಗಧಿಕ ಪ್ರವೀಣ. ದಾಸರ ಕಂಡರೆ ಪ್ರಾಣ ತಾ ಧರೆಯೊಳಧಿಕ ಪ್ರವೀಣ. ವೇಷಿಯ ಗಂಟಲ ಗಾಣ ನಮ್ಮ ದೇವಗೆ ನಿತ್ಯ ಕಲ್ಯಾಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ. ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ. ಕೋಪತಾಪಗಳ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ. ನಿನಗೆ ತಕ್ಕೆ ಬಾರದು ಕರುಣ. ನಿನಗೆ ತಕ್ಕೆ ಬಾರದು ಕರುಣ. ಶ್ವೇತಾಂಬರಾನ್ ವಿತತನುಂ ವರಶುಭ್ರವರ್ಣಂ ಶ್ವೇತಾಶ್ವಯುಕ್ತರತಗಂ ಸುರಸೇವಿತಾಂಗ್ರಿಂ ದೌರ್ಭ್ಯಾಂ ಧೃತಾಭಯವರಂ ವರದಂ ಸುಧಾಂಶುಂ
ಶ್ರೀವತ್ಸ ಮೌಕ್ತಿಕದರಂ ಪ್ರಣಮಾಮಿ ನಿತ್ಯಂ. ನಮೋ ವೆಂಕಟೇಶಾಯ. ಪರಮಾತ್ಮನು ಹೇಗಿದ್ದಾನೆ ಅಂದರೆ ಶ್ವೇತಾಂಬರದಿಂದ ಶುಭ್ರವಾದಂಥ ವರ್ಣ, ಅಷ್ಟು ಮಾತ್ರ ಅಲ್ಲದೆ ಚಂದ್ರಪ್ರಭಾ ವಾಹನದಲ್ಲಿ ಬಿಳಿ ಕುದುರೆಯಿಂದ ಯುಕ್ತನಾಗಿ ಸುರಸೇವಿತಾಂಗ್ರಿಂ ದೇವತೆಗಳಿಂದ ಪೂಜಿಸಲ್ಪಟ್ಟವನಾಗಿ ತಾನು ಚಂದ್ರಪ್ರಭಾ ವಾಹನದಲ್ಲಿ ಒಂದು ಅಭಯ ಹಸ್ತ, ಒಂದು ವರದ ಹಸ್ತದಿಂದ ಅಮೃತ ಕಿರಣಗಳಿಂದ ತುಂಬಿದವನಾಗಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಶ್ರೀವತ್ಸನಾಗಿ ಮುತ್ತು ಹಾರಗಳಿಂದ ಅಲಂಕೃತನಾದಂಥ ಆ ಪರಮಾತ್ಮನ ದರ್ಶನದಿಂದ ನಾವು ವಿಶೇಷವಾದಂಥ ನಮಸ್ಕಾರವನ್ನು ಮಾಡುವಂಥ ಒಂದು ವಾಹನ ಚಂದ್ರಪ್ರಭಾ ವಾಹನ. ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಚಂದ್ರನು, ಚಂದ್ರಪ್ರಭಾ ವಾಹನಕ್ಕೆ ಏನು ಕಾರಣ, ಚಂದ್ರನಿಗೂ ಪರಮಾತ್ಮನಿಗೂ ಇರುವಂಥ ಸಂಬಂಧ ಏನು ಅಂತ ಹೇಳಿದಾಗ ಬ್ರಹ್ಮದೇವರ ಮಕ್ಕಳಾದಂಥ ಅವರು ಅತ್ರಿ ಋಷಿಗಳು. ಆ ಅತ್ರಿ ಋಷಿಗಳು ಅವರ ಮಕ್ಕಳಾದಂಥ ಅವನು ಚಂದ್ರ. ಅಮೃತ ಮಥನ ಕಾಲದಲ್ಲಿ ಈ ಚಂದ್ರನಾದವನು ಅವತಾರವನ್ನು ಮಾಡಿದ್ದಾನೆ ಅಂತ ಪುರಾಣ ಹೇಳ್ತಾ ಇದೆ. ಯಾವ ಮಂದರ ಪರ್ವತ ಕ್ಷೀರಸಾಗರದಲ್ಲಿ ಅಮೃತ ಮಥನ ಆಗುವಂಥ ಕಾಲ, ಅಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಯ ಪ್ರಾದುರ್ಭಾವವನ್ನು ಪುರಾಣಗಳು ವರ್ಣಿಸ್ತಾ ಇದೆ. ಅಂಥ ಲಕ್ಷ್ಮಿಯ ಪ್ರಾದುರ್ಭಾವ ಆದ ಮೇಲೆ ಆ ಪ್ರಾದುರ್ಭಾವದ ಸಮಯದಲ್ಲಿ ಚಂದ್ರನು ಕೂಡ ಉದ್ಭವಿಸಿದ್ದಾನೆ. ಅಂಥ ಚಂದ್ರಪ್ರಭಾ ವಾಹನದ ಉತ್ಸವ ಆರಂಭ ಆಗ್ತಾ ಇದೆ. ವರುಣದೇವರು ವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ ಪರಮಾತ್ಮನಿಗೆ. ಅವರಿಗೆ ಆನಂದವಾಗಿದೆ, ಮಳೆಯನ್ನು ಸುರಿಸುತ್ತಾ ಇದ್ದಾರೆ. ಚಂದ್ರಪ್ರಭಾ ವಾಹನದಲ್ಲಿ ಪರಮಾತ್ಮ ಬರುವಂಥದ್ದನ್ನು ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ವಿಶೇಷವಾಗಿ ಸ್ತುತಿಸುತ್ತಾ ಪರಮಾತ್ಮನನ್ನು ಪೂಜಿಸುತ್ತಾ ವರುಣನು ವೃಷ್ಟಿಯನ್ನು ಸುರಿಸುತ್ತಾಗಿ ಈ ಚಂದ್ರನಾದವನು ಲಕ್ಷ್ಮಿಯ ಸಹೋದರನಾಗಿ ಹುಟ್ಟಿರುತ್ತಾನೆ. ಅದರಿಂದ ಪರಮಾತ್ಮನಿಗೂ ಚಂದ್ರನಿಗೂ ಏನು ಸಂಬಂಧ ಅಂತ ಕೇಳಿದರೆ, ಪರಮಾತ್ಮನಾದ ವೆಂಕಟಾಚಲಪತಿಯಾದಂಥ ಶ್ರೀನಿವಾಸನಿಗೆ ನಾರಾಯಣನಿಗೆ ಮೈಥುನನಾಗ್ತಾ ಇದ್ದಾನೆ ಚಂದ್ರನು. ಇದನ್ನು ಪದ್ಮಪುರಾಣ ಹೇಳುವಂಥ ಕಾಲದಲ್ಲಿ ಆ ಚಂದ್ರನು ಹೇಗಿದ್ದಾನೆ, ಅವನು ಎಂಥವನು ಎಂದು ಹೇಳಿದಾಗ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ, ಆ ಚಂದ್ರನಾದವನು ಇರುವಂಥ ನಕ್ಷತ್ರಗಳಿಗೆಲ್ಲ ರಾಜನಾದವನಂತೆ. ಈ ಭಾಗ್ಯವನ್ನು ನೀಡಿದವರು ಯಾರು? ಸಾಕ್ಷಾತ್ ಶ್ರೀಮನ್ನಾರಾಯಣ. ಅಂಥ ಚಂದ್ರನಿಗೆ 27 ಪತ್ನಿಯರು. ಯಾವ ನಕ್ಷತ್ರಗಳಿದ್ದಾರೆ ಆ ನಕ್ಷತ್ರಗಳೆಲ್ಲವೂ ಕೂಡ, ಅವರೆಲ್ಲರೂ ಕೂಡ ಚಂದ್ರನ ಪತ್ನಿಯಾಗಿರ್ತಕ್ಕಂಥವರು. ಅಂಥ ಚಂದ್ರನು ಯಾವ ರೀತಿಯಲ್ಲಿ ಸಂಚರಿಸುತ್ತಾನೆ ಅಂತ ಹೇಳಿದಾಗ ಪುರಾಣ ಹೇಳ್ತಾ ಇದೆ, ಬ್ರಹ್ಮಾಂಡ ಪುರಾಣ. ಸೂರ್ಯನು 1 ಚಕ್ರ, 7 ಕುದುರೆ, ಅರುಣನನ್ನು ಸಾರಥಿಯಾಗಿಟ್ಟುಕೊಂಡು ಸೂರ್ಯನಲ್ಲಿ ಸವಿತ್ರನಾಮಕ ಲಕ್ಷ್ಮೀನಾರಾಯಣ ಬರ್ತಿದ್ದರೆ, ಚಂದ್ರನ ರಥ 3 ಚಕ್ರದಿಂದ ತುಂಬಿದಂತೆ. 3 ಚಕ್ರಯುಕ್ತವಾದಂಥದ್ದು 10 ಕುದುರೆಗಳು, 10 ಅಶ್ವಗಳಿಂದ ಮಲ್ಲಿಗೆ ಪುಷ್ಪದ ಬಣ್ಣದಂತೆ ಶುಭ್ರವಾದಂಥ ರೀತಿಯಲ್ಲಿ ಚಂದ್ರನ ರಥ ಕಂಡು ಬರ್ತದಂತೆ.
ಆ 10 ಕುದುರೆಗಳ ನಾಮವನ್ನು ಕೂಡ ತಿಳಿಸುತ್ತಾ ಇದೆ ಪುರಾಣಗಳು. ಯಜುರ್ ಚಂದ್ರಮನಸ, ವೃಷಾವಾಜಿ, ನರಹಕ, ಗವಿಷ್ಣ, ಹಂಸ, ವ್ಯೋಮ, ಮೃಗ ಅಂತ ಹೇಳಿ 10 ಕುದುರೆಗಳು. ಅಂಥ ಚಂದ್ರಪ್ರಭಾ ವಾಹನದಲ್ಲಿ ಬರುವ ತಿಮ್ಮಪ್ಪನಿಗೆ ಅರ್ಚಕ ಸ್ವಾಮಿಗೆ ಅವರು ಆರತಿಯನ್ನು ನೀಡುತ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ SVBC ಚಾನಲ್ ಮೂಲಕ ನೋಡಿ ಕಣ್ಣು ತುಂಬಿಕೊಳ್ತಾ ಇದ್ದೇವೆ. ಅಂಥ ಚಂದ್ರಪ್ರಭಾ ವಾಹನದಲ್ಲಿ ಬರುವ ಆ ಪರಮಾತ್ಮನ ದರ್ಶನ ನಮಗೆ ಅತಿ ಆನಂದವನ್ನು ನೀಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಈ ರೀತಿಯಾದಂಥ ಕಾಲದಲ್ಲಿ ಅಲಂಕಾರ ಭೂಷಿತನಾದಂಥ ಪೀತಾಂಬರಧಾರಿಯಾದಂಥ ಸ್ವರ್ಣಾಲಂಕಾರ ಭೂಷಿತನಾದಂಥ ಆ ಪರಮಾತ್ಮ ಚಂದ್ರಪ್ರಭಾ ವಾಹನದಲ್ಲಿ ಬರುವಂಥ ದರ್ಶನ ನಮ್ಮ ಎಲ್ಲರಿಗೂ ಕೂಡ ಆನಂದದಾಯಕ. ಯಾವಾಗಲೂ ಕೂಡ ಸಂಜೆ ಬಂದಾಗ ಸೂರ್ಯ ಅಸ್ತಂಗತನಾದರೆ ಚಂದ್ರನ ಉದಯ ಆಗಬೇಕು. ಚಂದ್ರ ಬಂದಾಗಲೇ ಮನಸ್ಸಿಗೆ ಒಂದು ರೀತಿಯಾದಂಥ ಸಂತೋಷ ಉಂಟಾಗ್ತದೆ, ತಂಪು ಕೂಡುತ್ತದೆ ಮತ್ತು ಅವರವರ ಕಾರ್ಯಗಳನ್ನೆಲ್ಲ ಕೂಡ ಮುಗಿಸಿ ಮನೆಗೆ ಬಂದು ಆನಂದದಿಂದ ಕುಳಿಯುವಂಥ ಕಾಲ ಚಂದ್ರನ ಒಂದು ಗುಣ. ಯಾವ ಚಂದ್ರನಾದವನು ಮನಸ್ಸಿಗೆ ಸಂತೋಷವನ್ನು ಮತ್ತು ನೆಮ್ಮದಿಯನ್ನು ಕೊಡತಕ್ಕಂಥವನಾಗಿದ್ದಾನೆ, ಅಂಥ ಚಂದ್ರನ ಪ್ರದರ್ಶನೆಯನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಈ ಚಂದ್ರನಿಗೆ ಈ ಗುಣಗಳನ್ನು ನೀಡಿದಂಥ ಅವನು ಸಾಕ್ಷಾತ್ ಪರಮಾತ್ಮನು. ಯಾವ ಸೂರ್ಯನಿಗೆ ಆರೋಗ್ಯಮಿಚ್ಛೇದ್ ಭಾಸ್ಕರಂ ಅಂತಾರೆ. ಆರೋಗ್ಯ ಬೇಕೆಂದರೆ ಸೂರ್ಯನ ನಮಸ್ಕಾರವನ್ನು ಮಾಡಬೇಕಂತೆ, ಸೂರ್ಯನನ್ನು ಸ್ತುತಿಸಬೇಕಂತೆ. ಆ ರೀತಿಯಲ್ಲಿ ಸೂರ್ಯನ ಪ್ರಕಾಶ ನಮ್ಮ ವೈಜ್ಞಾನಿಕದಿಂದಲೂ ಧಾರ್ಮಿಕದಿಂದಲೂ ಹೇಳ್ತಾರೆ ನಮ್ಮ ಶರೀರದಲ್ಲಿರುವಂಥ ನಾನಾ ರೀತಿಯಾದಂಥ ಉಪದ್ರವಗಳು ಪರಿಹಾರ ಆಗ್ತದೆ ಅಂತ. ಆ ರೀತಿ ಚಂದ್ರನು ಏನು ಮಾಡ್ತಾನೆ ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನಂತೆ. ಯಾಕೆಂದರೆ ಆ ಚಂದ್ರನು ತನ್ನ ಪತಿಯಾದಂಥ ಸ್ವಾಮಿಯಾದಂಥ ತಿಮ್ಮಪ್ಪನನ್ನು ಧಾರಣ ಮಾಡಿಕೊಂಡು ಸದಾ ಧ್ಯಾನ ಮಾಡ್ತಿದ್ದಾನೆ. ಅಂಥವನಿಗೆ ಆರತಿಯನ್ನು ನೀಡುವಂಥ ಅರ್ಚಕ ಸ್ವಾಮಿ ಆ ಆರತಿಯನ್ನು ನೋಡಿ ನಾವು ಕೃತಾರ್ಥರಾಗೋಣ. ಆ ಪರಮಾತ್ಮ ಎಂಥವನಿದ್ದಾನೆ ಅಂದರೆ ಕಮನೀಯನಾದಂಥ, ರಮಣೀಯನಾದಂಥ, ಮನೋಹರನಾದಂಥ ಮನಸ್ಸನ್ನು ಕೊಡ್ತಕ್ಕಂಥ ಸ್ವಾಮಿಯಾದವನು ಪರಮಾತ್ಮ ಅಂತಾದಾಗ ಆ ಮನಸ್ಸನ್ನು ನಮಗೆ ಕೊಡಬೇಕಾಗಿದ್ದರೆ ಚಂದ್ರಾಂತರ್ಗತ ಆ ಯಾವ ಪರಮಾತ್ಮ ಇದ್ದಾನೆ ಅವನನ್ನು ನಾವು ಶರಣ ಹೊಂದಬೇಕು ಅಂತ ಚಂದ್ರನು ತೋರಿಸಿಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಚಂದ್ರನ ವಂಶದಲ್ಲಿ ಅವತರಿಸಿದಂಥ ಆ ಶ್ರೀನಿವಾಸ ಪರಬ್ರಹ್ಮ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಅವನೇ ಇನ್ನೊಂದು ರೀತಿಯಿಂದ ಧನ್ವಂತರಿ ರೂಪ. ಆ ಧನ್ವಂತರಿ ರೂಪ ಪರಮಾತ್ಮನ ಕಥೆಯನ್ನು ಅವತಾರವನ್ನು ನೋಡಿದಾಗ ಆ ಚಂದ್ರಪ್ರಭಾ ವಾಹನದಲ್ಲಿ ಕುಳಿತಿರತಕ್ಕಂಥ ಧನ್ವಂತರಿ ರೂಪಿಯ ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ. ಹೇಗೆ ಅಂತ ಹೇಳಿದರೆ ಆ ಧನ್ವಂತರಿ ರೂಪ ಪರಮಾತ್ಮನೂ ಕೂಡ ನಮಗೆ ವಿಶೇಷ ಅನುಗ್ರಹವನ್ನು ನೀಡ್ತಾನೆ ಅಂತೆ. ಅಂಥ ಪರಮಾತ್ಮನ ಚಂದ್ರಪ್ರಭಾ ವಾಹನವನ್ನು ನೋಡಿ ನಾವು ಕೃತಾರ್ಥರಾಗೋಣ. ಹರಿಕಥಾ ಶ್ರವಣ ಮಾಡೋ, ಹರಿಕಥಾ ಶ್ರವಣ ಮಾಡೋ, ಪಾಡೋ ಹರಿಕಥಾ ಶ್ರವಣ ಮಾಡೋ, ಪಾಡೋ ಹರಿಕಥಾ ಶ್ರವಣ ಮಾಡೋ. ಪದಾವೈಕುಂಠಗಿದು ನೋಡೋ, ಪದಾವೈಕುಂಠಗಿದು ನೋಡೋ, ಪದಾವೈಕುಂಠಗಿದು ನೋಡೋ, ಪದಾವೈಕುಂಠಗಿದು
ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ 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 ಶ್ರೀ ಪುರಂದರ ವಿಠಲನ ಪರಮ ಪುರುಷ 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 ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಚರಣ ಕಮಲದಲ್ಲಿ ಕೂಡೋ ಹರಿಕಥಾ ಶ್ರವಣ ಮಾಡೋ ಮಾಡೋ ಹರಿಕಥಾ ಶ್ರವಣ ಮಾಡೋ ಮಾಡೋ ಹರಿಕಥಾ ಶ್ರವಣ ಮಾಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಹರಿಕಥಾ ಶ್ರವಣ ಮಾಡೋ ಮಾಡೋ ಹರಿಕಥಾ ಶ್ರವಣ ಮಾಡೋ 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 ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಓಂ ನಮೋ ವೆಂಕಟೇಶಾಯ. ಯಾವ ಚಂದ್ರಪ್ರಭಾ ವಾಹನದಲ್ಲಿ ಕುಳಿತವನಾಗಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಆ ಪರಮಾತ್ಮನಾದಂಥ ತಿಮ್ಮಪ್ಪನು ರಥಸಪ್ತಮಿ ದಿವಸ 7ನೇ ವಾಹನವಾಗಿ ಚಂದ್ರಪ್ರಭಾ ವಾಹನದಲ್ಲಿ ಬಂದು ನಮಗೆ ಅನುಗ್ರಹವನ್ನು ನೀಡುತ್ತಾ ಇದ್ದಾನೆ. ಅಂಥ ಪರಮಾತ್ಮನ ಚಂದ್ರಪ್ರಭಾ ವಾಹನದ ದರ್ಶನದಿಂದ ನಾವು ತಿಳಿಯುವಂಥದ್ದು ಯಾವ ಬ್ರಹ್ಮಾಂಡ ಪುರಾಣ ಹೇಳಿದೆ. ಯಾವ 27 ನಕ್ಷತ್ರಗಳು ತನ್ನ ಪತ್ನಿಯಾಗಿ ಇಟ್ಟುಕೊಂಡು 3 ಚಕ್ರ 10 ಅಶ್ವಗಳಿಂದ ಬರುವಂಥ ಆ ಚಂದ್ರಪ್ರಭಾ ವಾಹನಕ್ಕೆ ನಾಯಕನಾದವನು ಸಾಕ್ಷಾತ್ ತಿರುಮಲಾವಾಸಿಯಾದಂಥ ಶ್ರೀ ಲಕ್ಷ್ಮೀ ವೆಂಕಟೇಶ. ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಕುಳಿತವನಾಗಿ ಕುಳಿತುಕೊಂಡು ಪರಮಾತ್ಮ ಆನಂದಮಯನಾಗಿ ನಮಗೆ ದರ್ಶನವನ್ನು ನೀಡುತ್ತಾ ಇದ್ದಾನೆ. ಯಾವ ಅಭಯಹಸ್ತದಿಂದ ವರದ ಹಸ್ತದಿಂದ ಪರಮಾತ್ಮ ಮಾಮೇಕಂ ಶರಣಂ ವ್ರಜ ಅಂತ ನನ್ನನ್ನು ಶರಣ ಹೊಂದರಿ ಅಂತ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆ ಚಂದ್ರವಂಶದಲ್ಲಿ ಬಂದಂಥ ಈ ತಿಮ್ಮಪ್ಪನೇ ಧನ್ವಂತರಿಯಾಗಿ ಅವತಾರ ಮಾಡಿದ್ದಾನೆ. ಆ ಧನ್ವಂತರಿ ರೂಪಿ ಪರಮಾತ್ಮನು ದೀರ್ಘತಮನ ಮಗನಾಗಿ ಅವತರಿಸಿದ್ದಾನೆ. ಚಂದ್ರನಂತೆ ಬೆಳಗುವಂಥ ಚಂದ್ರಮಂಡಲದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಅವನು ಪರಮಾತ್ಮನು. ಆ ಧನ್ವಂತರಿಯೂ ಕೂಡ ಅವನ ಅವತಾರವನ್ನು ಪುರಾಣ ಹೇಳ್ತಾ ಇದೆ. ಯಾವ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಹೇಳಿದರೆ, ಆ ಪರಮಾತ್ಮ
ಕೈಯಲ್ಲಿ ಅಮೃತ ಕಲಶವನ್ನು ಇಟ್ಟುಕೊಂಡವನಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಯಾವ ಮಂದರ ಪರ್ವತ ಮದನ ಕಾಲದಲ್ಲಿ ಲಕ್ಷ್ಮಿಯ ಪ್ರಾದುರ್ಭಾವ ಆಗಿದೆ, ಹಾಲಾಹಲ ವಿಷ ಬಂದ ಮೇಲೆ ಅಮೃತ ಕಲಶವನ್ನು ಇಟ್ಟುಕೊಂಡವನಾಗಿ ಧನ್ವಂತರಿ ರೂಪಿ ಪರಮಾತ್ಮನ ಅವತಾರ ಮಾಡಿದ್ದಾನೆ. ಆ ಒಂದು ಅವತಾರ ಮಾಡಿದಂಥ ಆ ಪರಮಾತ್ಮನು ಕಲಶಂ ಚಾಪರೇಣ ಅಂತ ಆಚಾರ್ಯರು ಹೇಳಿದಂತೆ ಕಲಶವನ್ನು ಕೈಯಲ್ಲಿ ಧರಿಸಿದವನಾಗಿ ಅದನ್ನು ಪರಿವೇಶನ ಮಾಡಲಿಕ್ಕೆ ಒಂದು ಸೌಟನ್ನು ಕೈಯಲ್ಲಿ ಇಟ್ಟುಕೊಂಡವನಾಗಿ ಧನ್ವಂತರಿ ರೂಪಿ ಪರಮಾತ್ಮನು ಹೊರಗೆ ಬಂದಿದ್ದಾನೆ. ಅಂಥ ಧನ್ವಂತರಿ ರೂಪಿ ಪರಮಾತ್ಮನ ಚಂದ್ರಪ್ರಭಾ ವಾಹನದಲ್ಲಿ ಶ್ರೀನಿವಾಸ ಪರಬ್ರಹ್ಮನಿಗೆ ಅರ್ಚಕ ಸ್ವಾಮಿಗಳು ಯಾವ ಆರತಿಯನ್ನು ಮಾಡುತ್ತಿದ್ದಾರೆ ಅದನ್ನು ದರ್ಶಿಸಿ ನಾವು ಪುಣ್ಯಭಾಗಿಗಳಾಗೋಣ. ಅಂಥ ಚಂದ್ರಮಂಡಲದಲ್ಲಿ ವ್ಯಾಪ್ತನಾದಂಥ ಅಮೃತ ಕಲಶಗಳನ್ನು ಕೈಯಲ್ಲಿ ಧರಿಸಿದಂಥ ಆ ಧನ್ವಂತರಿ ರೂಪಿ ಪರಮಾತ್ಮನು ಅರಳಿದ ಕಮಲದಂತೆ ಕಣ್ಣುಗಳನ್ನು ಉಳ್ಳವನು, ಅಶ್ವಿನಿ ದೇವತೆಗಳಿಂದ ವಂದಿತನಾದವನು, ಲತೆ ಬಳ್ಳಿ ಪೊದೆಗಳ ತಾಪವನ್ನು ಓಡಿಸಿದಂಥ ಆ ಪರಮಾತ್ಮನು. ಇದನ್ನೇ ವರ್ಣಿಸುತ್ತಿದ್ದಾರೆ. ಅಜ್ಞಾನ ರೋಗ ಭಯ ದುಃಖ ಮಹಾವಿಷಾನಿ ಯೋಗೋಯ ಮಾಶು ವಿನಿಹಂತ ಸುಖಂಚ ದದ್ಯಾತ್. ಧನ್ವಂತರಿ ರೂಪಿ ಪರಮಾತ್ಮನನ್ನು ನಾವು ಪ್ರಾರ್ಥಿಸಿದಾಗ ನಮಿಸಿದಾಗ ನಮಗೆ ವಿಶೇಷವಾದಂಥ ರೀತಿಯಲ್ಲಿ ಒಳಗಿರುವಂಥ ಅಜ್ಞಾನ ರೋಗಾದಿಗಳು ನಾನಾ ರೀತಿಯಾದಂಥ ಉಪದ್ರವಗಳು ಪರಿಹಾರ ಆಗ್ತದಂತೆ. ಅಂಥ ಔಷಧೀಯ ಗುಣಗಳಿಂದ ಜನಿಸಿದಂಥ ಶ್ರೀ ತುಳಸಿಯ ಜನಕನಾದಂಥ ಶ್ರೀ ಧನ್ವಂತರಿ ರೂಪಿ ಆ ಪರಮಾತ್ಮನಾದಂಥ ಶ್ರೀನಿವಾಸನು ಇವತ್ತು ಚಂದ್ರಪ್ರಭಾ ವಾಹನದಲ್ಲಿ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಕಲಾವಿದರು ತಮ್ಮ ನಾಟ್ಯ ಪ್ರದರ್ಶನವನ್ನು ಸೇವಾ ರೂಪದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ನೃತ್ಯದಿಂದಲೂ ವಾದ್ಯದಿಂದಲೂ ಗೀತೆಯಿಂದಲೂ ವಿಶೇಷ ಪಾರಾಯಣದಿಂದಲೂ ಕೂಡ ಆ ಚಂದ್ರಪ್ರಭಾ ವಾಹನಕ್ಕೆ ಸೇವೆಯನ್ನು ನಡೆಸುವಂಥ ಆ ಭಕ್ತರ ಮನೋರಥವನ್ನು ಪೂರೈಸುವಂಥ ರೀತಿಯಲ್ಲಿ ಪರಮಾತ್ಮನು ಆರತಿ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂಥ ಪರಮಾತ್ಮನಾದಂಥ ಧನ್ವಂತರಿ ರೂಪದ ಸ್ಮರಣ ಮಾಡಿದರೆ ಯಾವಾಗ ನಾವು ಸ್ಮರಣ ಮಾಡಬೇಕು, ಯಾವ ಕಾಲದಲ್ಲಿ ಧನ್ವಂತರಿಯನ್ನು ಸ್ಮರಣ ಮಾಡಬೇಕು ಎಂಬುದನ್ನು ಚಂದ್ರಪ್ರಭಾ ವಾಹನದಲ್ಲಿ ಬರುವಂಥ ತಿಮ್ಮಪ್ಪ ತೋರಿಸಿಕೊಡುತ್ತಿದ್ದಾನೆ. ಬೆಳಿಗ್ಗೆ ಏಳುವಾಗ ಧನ್ವಂತರಿ ರೂಪಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕಂತೆ. ಮತ್ತು ನಾವು ನಮ್ಮ ಜೀವನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ತಿರುಗುವಾಗ ಆ ಧನ್ವಂತರಿಯ ಸ್ಮರಣೆ ಯಾವಾಗಲೂ ಇರಬೇಕಂತೆ. ಅಷ್ಟು ಮಾತ್ರ ಅಲ್ಲದೆ ನಾವು ಎಚ್ಚರಿಕೆ ತಪ್ಪಿ ಮಲಗುವಾಗ ಆ ಮಲಗೋ ಕಾಲದಲ್ಲಿಯೂ ಧನ್ವಂತರಿಯ ಸ್ಮರಣೆ ಇರಬೇಕಂತೆ. ಬೀಳುವಾಗ ಏಳುವಾಗ ಕುಳಿತಿರುವಾಗ ನಾವು ಆ ಧನ್ವಂತರಿಯನ್ನು ಸ್ಮರಣ ಮಾಡಬೇಕಂತೆ. ಮತ್ತು ಉಪದೇಶವನ್ನು ಮಾಡುವ ಕಾಲದಲ್ಲಿ ಉಪದೇಶ ಮಾತನ್ನು ಹೇಳುವಾಗ ಉಪದೇಶ ಕೇಳುವಾಗ ಸತ್ಕರ್ಮಗಳನ್ನು ಮಾಡುವಂಥ ಕಾಲದಲ್ಲಿಯೂ ನಾವು ಧನ್ವಂತರಿ ರೂಪಿ ಪರಮಾತ್ಮನನ್ನು ಸ್ಮರಣ ಮಾಡಬೇಕು ಎಂಬುದನ್ನು ಪ್ರದರ್ಶನ ಮಾಡೋ ರೀತಿಯಲ್ಲಿ ಚಂದ್ರಪ್ರಭಾ ವಾಹನದಲ್ಲಿ ಕುಳಿತಂಥ ಶ್ರೀನಿವಾಸ ಪರಬ್ರಹ್ಮ ಆ ಧನ್ವಂತರಿ ರೂಪಿಯಾದಂಥ ಪರಮಾತ್ಮನ ಒಂದು ಅವತಾರದ ಪ್ರಯೋಜನ ಮತ್ತು ನಮಗೆ ತೋರಿಸಿಕೊಟ್ಟಂಥ ಸನ್ಮಾರ್ಗ ಅಂತ ನಾವು ತಿಳಿಯಬೇಕು. ಯಾಕೆಂದರೆ ಏನೇ ಒಂದು ಸನ್ಮಾನ ಆಗಲಿ ಕಾಲ ಅಕಾಲ ನೋಡದೆ ಸದಾ ಕಾಲ ಮರೆಯದೆ ತನ್ನ ನಾಲಿಗೆಯಲ್ಲಿ ಮನಪೂರ್ವಕವಾಗಿ ಧನ್ವಂತರಿ ಸ್ಮರಣೆಯನ್ನು ಮಾಡಬೇಕು ಅಂತ ದಾಸರು ತೋರಿಸಿಕೊಡ್ತಾ ಇದ್ದಾರೆ. ಯಾಕೆಂದರೆ ಸಂಸಾರ ರೋಗದ ಬೀಜ ಪರಿಹಾರ ಆಗಬೇಕಾಗಿದ್ದರೆ ಸಾಕ್ಷಾತ್ ಪರಮಾತ್ಮನ ಅನುಗ್ರಹ ನಮಗೆ ಬೇಕು. ಆ ಅನುಗ್ರಹವನ್ನು ಶ್ರೀನಿವಾಸ ಪರಬ್ರಹ್ಮ ಧನ್ವಂತರಿಯಾಗಿ ತೋರಿಸಿಕೊಡ್ತಾ ಇದ್ದಾನೆ. ಎಲ್ಲ ಈ ಅಜ್ಞಾನ ರೋಗಗಳು ಪರಿಹಾರ ಆಗಲಿಕ್ಕೆ ಒಳ್ಳೆ ಸನ್ಮಾರ್ಗದಲ್ಲಿ ಬುದ್ಧಿ ಬರುವುದಕ್ಕೆ ನಾವು ಧನ್ವಂತರಿಯನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಚಂದ್ರಪ್ರಭಾ ವಾಹನದಲ್ಲಿ ಚಂದ್ರನ ಸುತ್ತಲೂ ಆ ಚಂದ್ರನಲ್ಲಿ ಪ್ರಕಾಶಮಾನನಾಗಿ ಇರುವಂಥ ಚಂದ್ರವಂಶದಲ್ಲಿ ಅವತರಿಸಿದಂಥ ಆ ಧನ್ವಂತರಿಯ ಸ್ಮರಣೆ ನಮ್ಮನ್ನು ರಕ್ಷಿಸುತ್ತದೆ ಅಂತ ಹೇಳತಕ್ಕಂಥ ರೀತಿ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ಆ
ಚಂದ್ರನು ಎಂಥವನು? ಚಂದ್ರನ ವಂಶದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ ಧನ್ವಂತರಿಯಾಗಿ ಅಂತ ಹೇಳಿದರೆ ಋಷಿ ಮುನಿಗಳು ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಚಂದ್ರನ ಉತ್ಪತ್ತಿ, ವೃದ್ಧಿ, ಕ್ಷೀಣ ಇದು ಎಲ್ಲವನ್ನು ನಮಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದರಂತೆ. ಆವಾಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಚಂದ್ರನಿಗೆ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಮುಖ್ಯ ಕಾರಣ ನಾವು ಮಾಡತಕ್ಕಂಥ ಯಜ್ಞ ಯಾಗಾದಿಗಳು, ಅದರಲ್ಲಿ ಸಮರ್ಪಿಸುವಂಥ ಆಹುತಿಗಳು ಏನಿದೆ, ಆ ಆಹುತಿ ದ್ವಾರ ಚಂದ್ರನಿಗೆ ಪ್ರಕಾಶ ಆಗ್ತದೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಚಂದ್ರನ ಮಂಡಲ ಹೇಗಿರ್ತದೆ ಎಂಬುದನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಾರ್ಥಿಸಿದಾಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಅಂಥ ಚಂದ್ರಪ್ರಭಾ ವಾಹನದ ಲಕ್ಷ್ಮೀ ವೆಂಕಟೇಶನ ದರ್ಶನದಿಂದ ನಾವು ಕೃತಾರ್ಥರಾಗೋಣ. ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಕಂದನೆಂದು ಪಿಡಿದು ಕರದಿ ಇಂದಿರೆ ಸಹಿತ ಸುಂದರಾಂಗ ಚಂದ್ರವದನ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ. ಕಂದ ಬಂಧು ನೀನೇ ಅಲ್ಲವೇ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಕಂದ ನಾನು ನಿನಗೆ ಅಲ್ಲವೇ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಇಂದು ಬಂದು ಮುಂದೆ ನೋಡಿ ಸುಂದರ ಶಿರಡಿ ಕರವನಿಟ್ಟು, ಇಂದು ಬಂದು ಮುಂದೆ ನೋಡಿ ಸುಂದರ ಶಿರಡಿ ಕರವನಿಟ್ಟು, ಸುಂದರ ನಿನ್ನ ಸಮಯದಲ್ಲ ಮಂದಬೋಧವಿತ್ತು ಎನಗೆ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ, ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ. ತಂದೆಯೆಂದು ಬಂದು ನಮಿಸಿದೆ ಓ ವೆಂಕಟೇಶ, ಓ ವೆಂಕಟೇಶ, ಕಂದನೆಂದು ಸಲಹು ಎನ್ನನು ಓ ವೆಂಕಟೇಶ, ಓ ವೆಂಕಟೇಶ, ಸಿಂಧೂ ತನಯ ಬಂದು ಗೋವಿಂದ ಪುಂಡರೀಕ ವದನ, ಸಿಂಧೂ ತನಯ ಬಂದು ಗೋವಿಂದ ಪುಂಡರೀಕ ವದನ, ಸುಂದರ ನಿನ್ನ ಸಮಯದಲ್ಲ ಮಂದಬೋಧವಿತ್ತು ಎನಗೆ, ಇಂದು ಬಂದು
ವೆಂಕಟೇಶಾಯ ಅಂತ ಚಂದ್ರ ಪ್ರಭಾವಾಹನದಲ್ಲಿ ವಿಶೇಷ ಅನುಗ್ರಹವನ್ನು ನೀಡುವ ರೀತಿಯಲ್ಲಿ ಪರಮಾತ್ಮನು ರಥಸಪ್ತಮಿ ದಿವಸ ಈ ಸಾಯಂಕಾಲ ವೇಳೆಯಲ್ಲಿ 7ನೇ ವಾಹನನಾಗಿ ನಮ್ಮ ಎಲ್ಲರನ್ನು ಅನುಗ್ರಹಿಸುವ ರೀತಿಯಲ್ಲಿ ರಥಬೀದಿಯಲ್ಲಿ ಬರ್ತಿದ್ದಾನೆ. ಅಂತ ಪರಮಾತ್ಮನ ದರ್ಶನ ನಮ್ಮಲ್ಲಿ ಅವನ ಕರುಣೆ ಇರಬೇಕು ಎಂಬ ಆಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ಭಕ್ತರೆಲ್ಲರೂ ಕೂಡ ತಾವು ನಿಂತಹ ಜಾಗದಲ್ಲಿ ಪರಮಾತ್ಮನಿಗೆ ತಮ್ಮ ಆದಂಥ ಶಕ್ತ್ಯಾನುಸಾರವಾಗಿ ಫಲಸಮರ್ಪಣೆ ಆರತಿ ಸೇವೆಯನ್ನು ಮಾಡುತ್ತಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿದ್ದ ಕಾಲದಲ್ಲಿ ಚಂದ್ರನು ಎಂಥವನಿದ್ದಾನೆ, ಚಂದ್ರನ ಮಂಡಲ ಎಂಥದ್ದು ಎಂಬುದನ್ನು ವೇದವ್ಯಾಸ ದೇವರೇ ತಿಳಿಸ್ತಾ ಇದ್ದಾರೆ. ಅಂಥ ಪರಮಾತ್ಮನು 16 ಕಲಾತ್ಮಕನಾದಂಥ ಚಂದ್ರನಲ್ಲಿ ಚಂದ್ರಮಂಡಲದಲ್ಲಿ ವಾಸ ಮಾಡ್ತಾನಂತೆ. ಆ ಚಂದ್ರಮಂಡಲ ಅಂದರೆ ಎಂಥದ್ದು ಗೊತ್ತಾ? 88,000 ಯೋಜನ ವಿಸ್ತೀರ್ಣವಾದಂಥದ್ದು ಚಂದ್ರಮಂಡಲ. ಆ ಚಂದ್ರಮಂಡಲದಲ್ಲಿ ಚಂದ್ರನಿಗೆ ಮತ್ತು ಪರಮಾತ್ಮನು ಷೋಡಶ ಕಲಾತ್ಮಕನಾದಂಥ ರೀತಿಯಲ್ಲಿ ಷೋಡಶ ಕಲಾದಿಂದ ತುಂಬಿರತಕ್ಕಂಥದ್ದು. ಚಂದ್ರನಿಗೆ 16 ಕಲೆ ತುಂಬಿರತಕ್ಕಂಥದ್ದು. ಅದರಲ್ಲಿ 15 ಕಲಾ ದೃಶ್ಯವಾಗಿರುತ್ತದೆ, 1 ಕಲಾ ಅದೃಶ್ಯವಾಗಿರುವುದು. ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ ಚಂದ್ರ ಅಂತ ನಾವು ಕೇಳಿ ಬರ್ತೇವೆ. ಇದೇ ತಿಮ್ಮಪ್ಪನು ಕೃಷ್ಣನಾಗಿ ಅವತಾರ ಮಾಡಿದಾಗ ಚಂದ್ರನಿಗೆ ಖುಷಿಯಾಯಿತಂತೆ. ಎಲ್ಲರೂ ಹೇಳ್ತಾರೆ ಚಂದ್ರವಂಶದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ ಅಂತ. ಆ ಸಂತೋಷ ಅವನಿಗೆ ವಿಶೇಷ ಪ್ರಕಾಶವನ್ನು ನೀಡಿತಂತೆ. ಅದೇ ಅವನಿಗೆ ಒಂದು ಸಣ್ಣ ಕಲಂಕ ಬಂತಂತೆ. ಏನೆಂದರೆ ಎಲ್ಲರೂ ಇಷ್ಟು ದಿವಸ ಮಗುವನ್ನು ಕೊಂಡಾಡುವಾಗ ಚಂದ್ರನಂತೆ ಮುಖ ಚಂದ್ರನಂತೆ ಮುಖ ಅಂತ ಹೇಳೋರು, ಆದರೆ ಈಗ ಕೃಷ್ಣ ನನಕ್ಕಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂಥ ರೀತಿಯಲ್ಲಿ ಇದ್ದಾಗ ಅವನ ಮುಖವನ್ನು ನೋಡಿ ಆನಂದವನ್ನು ಪಡೋರಲ್ಲವಾ ಅಂತ ಹೇಳಿದಾಗ ಅವನಿಗೆ ಚೂರು ಕಲಂಕ ಬಂತೋ ಏನೋ ಅಂತ ಕವಿಗಳು ವರ್ಣನೆ ಮಾಡ್ತಿದ್ದಾರೆ. ಅಂಥ ಚಂದ್ರನಿಗೆ ಷೋಡಶ ಕಲಾತ್ಮಕ ಅಂತ ಆಗುವಂಥ ರೀತಿಯಲ್ಲಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ತನ್ನ ಮೈಥುನ. ಅವನಿಗೆ ಆ ತೇಜಸ್ಸು ಜಾಸ್ತಿ ಆಗುವಂಥ ಕಾಲ ಶುಕ್ಲ ಪಕ್ಷದಲ್ಲಿ. ಕೃಷ್ಣ ಪಕ್ಷ ಬಂದಾಗ ಕ್ಷೀಣ ಆಗ್ತಾ ಇರ್ತದಂತೆ. ಯಾಕೆಂದರೆ ಪೂರ್ತಿ ಚಂದ್ರ ತನ್ನಲ್ಲಿ ಅಮೃತವನ್ನು ತುಂಬಿ ಇಟ್ಕೊಂಡಿರ್ತಾನಂತೆ. ಅದನ್ನು ಒಂದೊಂದು ದೇವತೆಗಳು ಒಂದೊಂದು ದಿವಸ ಅದನ್ನು ಆಸ್ವಾದನ ಮಾಡ್ತಿದ್ದಾರಂತೆ. ಅಗ್ನಿ, ಸೂರ್ಯ, ವಿಶ್ವದೇವತೆಗಳು, ವರುಣ, ವಷಟ್ಕಾರರು, ಇಂದ್ರ, ಋಷಿಗಳು, ಅಜಯೇಕಪಾದ ರುದ್ರರು, ಯಮ, ವಾಯು, ಉಮಾ, ಪಿತೃ, ಕುಬೇರ, ಪಶುಪತಿ, ಪ್ರಜಾಪತಿ ಅಂತ ಹೇಳಿ ಇವರೆಲ್ಲರೂ ಕೂಡ ಚಂದ್ರನಲ್ಲಿರುವಂಥ ಆ ಕಲೆಯನ್ನು ಸ್ವೀಕಾರ ಮಾಡಿದಾಗ ಅವನ ಕಾಂತಿ ಕಡಿಮೆ ಆಗ್ತದೆ ಅಂತೆ. ಮತ್ತು 16ನೇ ದಿವಸ ನೀರು ದ್ರವ್ಯಗಳಿಂದ ಕಾಣಿಸಲ್ಪಡತಕ್ಕಂಥವನು ಆಗೋಲ್ಲ ಚಂದ್ರನು. ಹೀಗಿರ್ತಕ್ಕಂಥ ಕಾಲದಲ್ಲಿ ಹುಣ್ಣಿಮೆ ದಿನ ಪ್ರಕಾಶಮಾನನಾಗಿರ್ತಾನೆ. ಅಮಾವಾಸ್ಯೆ ದಿನ ಚಂದ್ರ ಸೂರ್ಯನಲ್ಲಿ, ಪ್ರಾಣಿಗಳಲ್ಲಿ, ಆಹಾರದಲ್ಲಿ, ಪದಾರ್ಥಗಳಲ್ಲಿ, ಗಿಡ ಮರ ವನಸ್ಪತಿಗಳಲ್ಲಿ ಮರ ಆಗಿಬಿಡ್ತಾನಂತೆ. ಆ ರೀತಿಯಲ್ಲಿ ಷೋಡಶ ಕಲಾತ್ಮಕನಾದಂಥವನು ಆ ಚಂದ್ರ ಎಲ್ಲೆಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿದ್ರೆ ಗೋವಿನಲ್ಲಿರ್ತಾನೆ, ನೀರಿನಲ್ಲಿರ್ತಾನೆ, ಮರ ಎಳೆಗಳಲ್ಲಿ ಇರ್ತಾನೆ. ಆ ರೀತಿಯಾಗಿ ವಾಸವನ್ನು ಮಾಡ್ತಾನಂತೆ. ಆದ ಕಾರಣವೇ ಅಮಾವಾಸ್ಯದಲ್ಲಿ ಯಾವುದೇ ಆದಂಥ ಮರ ಗಿಡಗಳನ್ನು ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆ ಚಂದ್ರನಿಗೆ
ಅಮೃತ ತುಂಬುವಂಥದ್ದು ಹೇಗೆ ಅಂತ ಹೇಳಿದ್ರೆ ಯಾಗದಲ್ಲಿ ಸಮರ್ಪಣೆ ಮಾಡ್ತಕ್ಕಂಥ ಘೃತ ಅಂತ ಹೇಳ್ತಕ್ಕಂಥ ಆಜ್ಯ, ಆ ಆಹುತಿಯಿಂದ ಚಂದ್ರನು ಮತ್ತು ಪ್ರಕಾಶಮಾನನಾಗಿ ಆಗ್ತಾನಂತೆ. ಪೂರ್ಣಿಮಾ ದಿನ, ಹುಣ್ಣಿಮೆ ದಿನ ಪೂರ್ಣ ಚಂದ್ರನಾಗಿ ಕಾಣಿಸಲ್ಪಡ್ತಾನೆ ಅವನು. ಅಂಥ ಸೋಮನ ಉತ್ಪತ್ತಿಯನ್ನು ವೇದವ್ಯಾಸ ದೇವರು ಋಷಿಮುನಿಗಳಿಗೆ ಉಪದೇಶ ಮಾಡಿದಂಥ ಆ ಚಂದ್ರನಲ್ಲಿ ತಿಮ್ಮಪ್ಪನಾದಂಥ 7 ಪರ್ವತಕ್ಕೆ ನಾಯಕನಾದಂಥ ಶೇಷಾಚಲವಾಸಿಯಾದಂಥ ಶ್ರೀನಿವಾಸ ದೇವರು ಇವತ್ತು ರಥಸಪ್ತಮಿ ಮಹೋತ್ಸವದಲ್ಲಿ 7ನೇ ವಾಹನನಾಗಿ ಚಂದ್ರಪ್ರಭಾ ವಾಹನದಿಂದ ನಮಗೆ ಅನುಗ್ರಹವನ್ನು ನೀಡ್ತಾ ಇದ್ದಾನೆ. ಈ ರೀತಿಯಾಗಿ ಚಂದ್ರಪ್ರಭಾ ವಾಹನದಲ್ಲಿ ಬರುವಂಥ ಚಂದ್ರನ ಅಂತರ್ಗತನಾದಂಥ ಆ ಪರಮಾತ್ಮನನ್ನು ನಾವು ಸ್ತುತಿಸಿದಾಗ ನಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಾನಂತೆ ಪರಮಾತ್ಮನು. ಅಷ್ಟು ಮಾತ್ರ ಅಲ್ಲದೆ ಯಾವ ಆ ಚಂದ್ರವಂಶದಲ್ಲಿ ಬಂದಂಥ ಆ ಧನ್ವಂತರಿ ರೂಪ ಪರಮಾತ್ಮನ ಒಂದು ಅನುಸಂಧಾನವನ್ನು ನಾವು ಮಾಡಿದಾಗ ಆ ಧನ್ವಂತರಿ ರೂಪಿ ಪರಮಾತ್ಮನಾದಂಥ ತಿಮ್ಮಪ್ಪನು ನಮಗೆ ಎಲ್ಲ ಅಜ್ಞಾನ, ರೋಗಾದಿಗಳು, ಶರೀರದಲ್ಲಿ ಆಗುವಂಥ ಬಾಧೆಗಳು, ಅಷ್ಟು ಮಾತ್ರ ಅಲ್ಲದೆ ನಾನಾ ವಿಧವಾದಂಥ ಉಪದ್ರವಗಳು ಏನು ಸಂಸಾರದಲ್ಲಿ ಉಂಟೋ ಅದು ಎಲ್ಲವನ್ನು ಪರಿಹರಿಸುವಂಥ ಸಾಮರ್ಥ್ಯವುಳ್ಳಂಥ ಆ ಪರಮಾತ್ಮ ನಮಗೆ ಅನುಗ್ರಹವನ್ನು ನೀಡ್ತಾನಂತೆ. ಚಂದ್ರಪ್ರಭಾ ವಾಹನದಲ್ಲಿ ಬರತಕ್ಕಂಥ ಆ ಪರಮಾತ್ಮನನ್ನು ದರ್ಶನ ಮಾಡಿದಾಗಲೇ ನಮಗಾಗ್ತದಂತೆ. ಏಕೆಂದರೆ ಪರಮಾತ್ಮನ ಪೂಜೆಯನ್ನು 3 ವಿಧವಾಗಿ ಹೇಳ್ತಾ ಇದ್ದಾರೆ. ಒಂದು ವೈಭವ ಪೂಜಾ ಅಂತ ಹೇಳ್ತಾರೆ. ಆ ವೈಭವ ಪೂಜಾ ಅಂತ ಹೇಳಿದರೆ ಭಕ್ತರ ಪೂಜೆ ಏನಿದೆ, ಈಗ ಎಲ್ಲ ಭಕ್ತರು ಕೂಡ ತಮ್ಮ ತಮ್ಮ ಸೇವೆಯನ್ನು ನೃತ್ಯ, ಗೀತ, ವಾದ್ಯಗಳಿಂದ ನಟನ ಸೇವೆಯನ್ನು ಕಲಾವಿದರು ಏನು ಮಾಡ್ತಾ ಇದ್ದಾರೆ ಅದೂ ಒಂದು ಪೂಜೆನೇ. ಎಲ್ಲರೂ ಅಲ್ಲಲ್ಲಿ ನಿಂತು ಆ ಪರಮಾತ್ಮನ ದರ್ಶನ ಮಾಡಿ ಯಾವ ಪರಮಾತ್ಮನಿಗೆ ಆರತಿ ಸೇವೆಯನ್ನು, ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಇದು ಎಲ್ಲವನ್ನೂ ಕೂಡ ವೈಭವ ಪೂಜಾ ಅಂತ ಹೇಳ್ತಾರೆ. ಆ ಒಂದು ವೈಭವ ಪೂಜೆಯಿಂದ ಆರಾಧ್ಯನಾದಂಥ ಚಂದ್ರಪ್ರಭಾ ವಾಹನನಾದಂಥ ತಿಮ್ಮಪ್ಪನ ದರ್ಶನ ನಮ್ಮ ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ, ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ. ಅಚ್ಚನಾದವನೇ ಬಾರೋ ಕಚ್ಚಪರೂಪನೇ ಬಾರೋ, ಮೆಚ್ಚಿನ ಮಹಿಯ ತಂದ ಸಚ್ಚರಿತ್ರನೇ ಬಾರಯ್ಯ, ಅಚ್ಚನಾದವನೇ ಬಾರೋ ಕಚ್ಚಪರೂಪನೇ ಬಾರೋ, ಮೆಚ್ಚಿನ ಮಹಿಯ ತಂದ ಸಚ್ಚರಿತ್ರನೇ ಬಾರಯ್ಯ, ಅಚ್ಚನಾರ ಸಿಂಹ ಬಾರೋ ಹೆಚ್ಚಿದ ವಾಮನ ಬಾರೋ, ಕೊಚ್ಚಿದು ಪರ ತರಿದಂತ ಸಚ್ಚಿದಾನಂದ ಬಾರಯ್ಯ, ಅಚ್ಚನಾರ ಸಿಂಹ ಬಾರೋ ಹೆಚ್ಚಿದ ವಾಮನ ಬಾರೋ, ಕೊಚ್ಚಿದು ಪರ ತರಿದಂತ ಸಚ್ಚಿದಾನಂದ ಬಾರಯ್ಯ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ, ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ.
ಬಾರಯ್ಯ ಎಂದಿರೆ ಅರಸ ಬಾರೋ ಎಂದು ವದನನೇ ಬಾರೋ ಎಂದಿರೆ ಅರಸ ಬಾರೋ ಬಾರೋ ಎಂದು ವದನನೇ ಬಾರೋ ಬಾರೋ ಎಂದಿರೆ ಅರಸ ಬಾರೋ ಬಾರೋ ಎಂದು ವದನನೇ ಬಾರೋ ಬಾರೋ ಇಂದಿರೆ ಅರಸ ನಾರಾಯಣ ಇಂದು ವದನ ನಾರಾಯಣ ಇಂದಿರೆ ಅರಸ ನಾರಾಯಣ ಇಂದು ವದನ ನಾರಾಯಣ ಇಂದಿರೆ ಅರಸ ನಾರಾಯಣ ಇಂದು ವದನ ನಾರಾಯಣ. ಓಂ ನಮೋ ವೆಂಕಟೇಶಾಯ. ಸರೋವರ ಆರತಿಯನ್ನು ನೋಡ್ತಾ ಇದ್ದೇವೆ. ಗಂಗಾ, ಯಮುನಾ, ಸರಸ್ವತಿ ಮತ್ತು ಕೋಟ್ಯಾದಿ ನದ್ಯಾಭಿಮಾನಿ ದೇವತೆಗಳ ಸನ್ನಿಧಾನದ ಯುಕ್ತವಾದಂಥ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಆ ಪರಮಾತ್ಮನ ಸನ್ನಿಧಾನ ಯಾವಾಗಲೂ ಇರುತ್ತದೆ. ಅಂಥ ಸನ್ನಿಧಾನದಲ್ಲಿ ಈ ಸರೋವರ ಆರತಿಯನ್ನು ಮಾಡುತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಆರತಿಯ ದರ್ಶನದಿಂದ ನಮ್ಮಲ್ಲಿರುವಂಥ ಎಲ್ಲ ದುಃಖಗಳು ನಾಶ ಆಗಿ ವಿಶೇಷವಾದಂಥ ರೀತಿಯಲ್ಲಿ ಸುಖವನ್ನು ಕೊಡಿಸಲಿ ಅಂತ ಹೇಳಿ ಚಂದ್ರಪ್ರಭಾ ವಾಹನದಲ್ಲಿ ಇರತಕ್ಕಂಥ ಪರಮಾತ್ಮನನ್ನು ನಾವು ಬೇಡೋಣ. ವರುಣದೇವರು ವೃಷ್ಟಿಯನ್ನು ವಿಶೇಷವಾಗಿ ಸುರಿತಾ ಇದ್ದಾನೆ. ಒಳ್ಳೆ ಮಳೆ ಸುರಿತಾ ಇದೆ ಅಂತ ಆ ಸೂರ್ಯ ಮತ್ತು ಚಂದ್ರನನ್ನು ಪ್ರತ್ಯಕ್ಷ ಗ್ರಹವಾಗಿ ಉಳ್ಳಂಥ ತನ್ನ ಉಳ್ಳಂಥ ಚಂದ್ರಪ್ರಭಾ ವಾಹನದಲ್ಲಿ ಕುಳಿತಂಥ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ನಮಗೆ ವಿಶೇಷವಾದಂಥ ಪೂರ್ಣ ಆಯುಷ್ಯನ್ನು ಕೊಡ್ತಾನಂತೆ. ಈ ಸಾಧನೆ ಶರೀರವಾದಂಥ ಸಾಧನ ಪರಿಪಕ್ವ ಆಗುವಂಥದ್ದು ಯಾರ ಕೈಯಲ್ಲಿ ಉಂಟು ಅಂತ ಹೇಳಿದರೆ ಸಾಕ್ಷಾತ್ ಪರಮಾತ್ಮನಲ್ಲಿ ಉಂಟಂತೆ. ಅಂಥ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಶುಕ್ಲ ಪಕ್ಷದಲ್ಲಿ ದೇವತೆಗಳಿಗೆ ಪರಮಾತ್ಮ ಸಂತೋಷವನ್ನು ಕೊಡ್ತಾನಂತೆ, ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಸಂತೋಷವನ್ನು ಕೊಡ್ತಾನಂತೆ. ಇಂಥ ಸೋಮೋತ್ಪತ್ತಿ ಈ ವಿಷಯವನ್ನು ವೇದವ್ಯಾಸ ದೇವರು ಋಷಿಮುನಿಗಳಿಗೆ ಹೇಳಿದಾಗ ಆ ಸೋಮೋತ್ಪತ್ತಿಯ ಫಲ ಎಂಥದ್ದಾಗ್ತದೆ ಅಂತ ಹೇಳಿದರೆ, ಯಾರು ಗರ್ಭಿಣಿ ಸ್ತ್ರೀಯಾದವರು ಆ ಸೋಮೋತ್ಪತ್ತಿಯನ್ನು ಪಾರಾಯಣ ಮಾಡಿದರೆ ಅವರಿಗೆ ಒಳ್ಳೆ ಸತ್ಕುಲಪ್ರಸೂತವಾದಂಥ ಒಳ್ಳೆ ಮಕ್ಕಳನ್ನು ಕೊಡ್ತಾರಂತೆ. ಅಷ್ಟು ಮಾತ್ರ ಅಲ್ಲದೆ ಒಳ್ಳೆ ವಿಶೇಷವಾದಂಥ ಜ್ಞಾನ ಸ್ಫೂರ್ತಿಯಿಂದ ಕೂಡಿರತಕ್ಕಂಥ ಮಕ್ಕಳ ಭಾಗ್ಯವನ್ನು ಕೊಡುವ ಅಂತ ಹೇಳಿ ಶ್ರಾದ್ದ ಕಾಲದಲ್ಲಿ ಮಾಡಿದಾಗಲೂ ಕೂಡ ಆ ಯಾವ ಒಂದು ಅನ್ನದಾನವನ್ನು ಮಾಡ್ತಾ ಇದ್ದೇವೆ ಪಿಂಡ ಪ್ರದಾನ ಮೂಲಕ ಅದು ಅಮೃತ ಆಗ್ತದೆ ಅಂತ ಹೇಳಿ ಆ ಸೋಮೋತ್ಪತ್ತಿ ಹೇಳ್ತಕ್ಕಂಥ ವಿಷಯ ಇವತ್ತು ನಾವು ಕಂಡು ಬರ್ತಾ ಇದ್ದೇವೆ. ಏನೆಂದರೆ ಆ ಸೋಮನ ಉತ್ಪತ್ತಿ ಯಾವ ಪರಮಾತ್ಮನು ಅವನಲ್ಲಿ ಕೊಟ್ಟಂಥ ಗುಣಗಳು ಷೋಡಶ ಕಲಾತ್ಮಕವಾದಂಥದ್ದನ್ನು ಅನುಗ್ರಹಿಸಿದ್ದಾನೆ ಅಂತ ಚಂದ್ರಪ್ರಭಾ ವಾಹನದಲ್ಲಿ ಬರುವಂಥ ಆ ಪರಮಾತ್ಮನ ದರ್ಶನದಿಂದ ನಾವು ಕೂಡ ಪರಮಾತ್ಮನಲ್ಲಿ ಬೇಡಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲಿ ನಿಂತು ವಿಶೇಷ ಸಾಧನೆಯನ್ನು ನಡೆಸಿಕೊಡು, ನಮಗೂ ಕೂಡ ಸಂತೋಷವನ್ನು ಕೊಡು ಅಂತ ಬೇಡಿದಾಗ ನಮಗೆ ಪೂರ್ಣ ಆಯುಷ್ಯನ್ನು ಕೊಟ್ಟು ಸಾಧನೆ ಮಾಡುವಂಥ ಒಂದು ಯೋಗವನ್ನು ಅನುಗ್ರಹಿಸ್ತಾನೆಂತೆ ಪರಮಾತ್ಮ ಅಂತ ತಿಳಿಸುವ ರೀತಿಯಲ್ಲಿ ಯಾವ ಚಂದ್ರಪ್ರಭಾ ವಾಹನದಲ್ಲಿ ಬರ್ತಕ್ಕಂಥ ತಿಮ್ಮಪ್ಪನಲ್ಲಿ ನಾವು ಶರಣ ಹೊಂದಬೇಕು. ಅಂಥ ರೀತಿಯಲ್ಲಿ ಪರಮಾತ್ಮನ ದರ್ಶನ ನಮಗೆ ಇಷ್ಟು ವಿಶೇಷವಾದಂಥ ಅನುಗ್ರಹವನ್ನು ನೀಡುತ್ತದೆ ಅಂತ ಹೇಳಿದರೆ ಆ ವೈಭವ ಪೂಜಾ ಅಂತ ಹೇಳಿತು. ಅದು ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡುವಂಥದ್ದು. ಈಗ ಉತ್ಸವದಲ್ಲಿ ಬೀದಿಯಲ್ಲಿ ಪರಮಾತ್ಮ ಯಾವ ಭಕ್ತರು ಸೇವೆಯನ್ನು ನೀಡ್ತಾ ಇದ್ದಾರೆ ಅದನ್ನು ವೈಭವ ಪೂಜಾ ಅಂತ ಹೇಳ್ತಾರೆ ಮತ್ತು ಅಂಗಪೂಜಾ ಅಂತ ಹೇಳ್ತಾರೆ. ಏನೆಂದರೆ ಗರ್ಭಗುಡಿಯಲ್ಲಿ ಯಾವ ಅರ್ಚಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಅಂಗಪೂಜಾ ಅಂತ ಹೇಳ್ತಾರೆ. ವಿಶೇಷವಾದಂಥ ರೀತಿಯಲ್ಲಿ ಬೆಳಿಗ್ಗೆ ಸೂರ್ಯೋದಯದಿಂದ ಸುಪ್ರಭಾತವಾಗಲಿ, ತೋಮಾಲಾಗಲಿ, ಅರ್ಚನೆ ಆಗಲಿ, ಅಭಿಷೇಕವಾಗಲಿ ಮತ್ತು ನೈವೇದ್ಯಾದಿಗಳಾಗಲಿ, ಸಾಯಂಕಾಲ ಸ್ವಸ್ತಿವಾಚನಾದಿಗಳು ಪಂಚಾಂಗ ಪಠಣಗಳಾಗಲಿ, ಇದು ಎಲ್ಲವೂ ಕೂಡ ಅಂಗಪೂಜೆಯಲ್ಲಿ ಒಂದು ಅಂಗವಾಗಿ ಕಂಡು ಬರತಕ್ಕಂಥದ್ದು. ಗರ್ಭಗುಡಿಯಲ್ಲಿ ಪರಮಾತ್ಮನಿಗೆ ಮಾಡುವಂಥ ಪೂಜೆ ಅಂಗಪೂಜೆ ಅಂತ ಹೇಳ್ತಾರೆ ಮತ್ತು ರಂಗಪೂಜೆ ಅಂತ ಹೇಳ್ತಾರೆ. ಆ ರಂಗಪೂಜಾ ಅಂತ ಹೇಳಿದರೆ ವಿಶೇಷವಾದಂಥ ರೀತಿಗಳಲ್ಲಿ ದಾನಿಗಳು ಅವರು ಮಾಡತಕ್ಕಂಥ ಸೇವೆ ಮತ್ತು ನಾನಾ ರೀತಿಯಾದಂಥ ಪೂಜೆಗಳು, ಉತ್ಸವ ಮೂರ್ತಿಗೆ ಮಾಡತಕ್ಕಂಥ ಸೇವೆಗಳು ಏನು ಉಂಟು ಅದು ಎಲ್ಲವನ್ನು ರಂಗಪೂಜೆ ಅಂತ ಹೇಳತಕ್ಕಂಥ ರೀತಿಯಲ್ಲಿ ಇವತ್ತು ರಥಸಪ್ತಮಿಯಲ್ಲಿ 7ನೇ ವಾಹನವಾದಂಥ ಚಂದ್ರಪ್ರಭಾ ವಾಹನಕ್ಕೆ ಕುಂಭ ಆರತಿಯನ್ನು ಅರ್ಚಕ ಸ್ವಾಮಿ ಮಾಡ್ತಾ ಇದ್ದಾರೆ. ಈಗ ಉತ್ಸವ ಮುಗಿತಾ ಬಂತು. ಪರಮಾತ್ಮನು ನಮ್ಮ ಎಲ್ಲರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡಲಿ ಅಂತ ಈ ರಥಸಪ್ತಮಿಯ 7 ಉತ್ಸವ ದರ್ಶನದಿಂದ ನಾವು ಪ್ರಾರ್ಥಿಸೋಣ. ಮಂಗಳ ನಿತ್ಯ ಶುಭ ಮಂಗಳ
ಜಯ ಮಂಗಳ ನಿತ್ಯ ಶುಭ ಮಂಗಳ ಮಂಗಳ ಮಾರಮಣಗೆ ಮಂಗಳ ಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ. ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ.